ಅಜನೀಶ್ ಸರ್ ಇವತ್ತು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗೋಣ. ಸರ್, ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್ಸ್, ವೆರಿ ಆಲ್ ದ ಬೆಸ್ಟ್. ಜಸ್ಟ್ ಮ್ಯಾರಿಡ್ ಟ್ರೈಲರ್ನ ನೋಡಿದ್ವಿ, ಸಖತ್ತಾಗಿದೆ. ಏನು ಅನ್ನಿಸ್ತಾ ಇದೆ ಸರ್? ತುಂಬ ಖುಷಿ ಆಗ್ತಾ ಇದೆ. ಸೊ ಕನಸು ಇವತ್ತು ನನಸಾಗಿದೆ. 22ನೇ ತಾರೀಕು ಥಿಯೇಟ್ರಿಗೆ ಬರ್ತಾ ಇದೆ. ಸೊ ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ ಸಿನಿಮಾನ. ಸೊ ವೇಟಿಂಗ್ ಫಾರ್ ಆಡಿಯನ್ಸ್ ರಿವ್ಯೂಸ್. ಜಸ್ಟ್ ಮ್ಯಾರಿಡ್ ಅನ್ನೋದೇ ಒಂದು ಕುತೂಹಲ ಇರುತ್ತೆ. ಯಾಕಂತಂದರೆ ಈಗ ತಾನೇ ಮದುವೆ ಆಗಿರುವಂತಹ ಜೋಡಿ ಸಾಕಷ್ಟು ಒಂದಷ್ಟು ಆ, ಚಿತ್ರೀಕರಣದಲ್ಲಿರುವಂತಹ ಒಂದಷ್ಟು ಮೆಸೇಜ್ಗಳನ್ನ ಇಟ್ಟಿದ್ದೀರಾ. ಈಗ ಪ್ರಸ್ತುತ ಇರುವಂಥದ್ದು ಅವು ಎಲ್ಲದನ್ನು ನೋಡಿ ಗಮನಿಸಿ ಇಟ್ಟಂತಹ ಹೆಸರು ಜಸ್ಟ್ ಮ್ಯಾರಿಡ್. ಕಥೆಯಲ್ಲಿ ಏನು ಹೇಳೋದಕ್ಕೆ ಹೋಗ್ತಿದ್ರೆ ಜನರಿಗೆ ಚಿಕ್ಕದಾಗಿ ಅಂದರೆ? ಅದು ನೀವು ಥಿಯೇಟ್ರಿಗೆ ಬಂದು ನೋಡಬೇಕು. ಒಂದು ಒಳ್ಳೆ ಕೌಟುಂಬಿಕ ಚಿತ್ರ. ಒಳ್ಳೆ ಕೌಟುಂಬಿಕ ಅಂತ ಅಂದ ಕೂಡಲೇ ಇಟ್ ಬಿ ವೆರಿ ಫನ್. ಅಂದರೆ ಒಳ್ಳೆ ಕಾಮಿಡಿ ಇದೆ, ಒಳ್ಳೆ ಫನ್ ಇದೆ, ಒಂದು ಜಾಯ್ ರೈಡ್ ಇದೆ ಸಿನಿಮಾದಲ್ಲಿ. ಒಳ್ಳೆ ಮ್ಯೂಸಿಕ್ ಇರುತ್ತೆ, ಒಳ್ಳೆ ಕಥೆ, ಅಳು, ನಗು, ಭಾವಾತ್ಮಕವಾಗಿರೋಂಥ ಸನ್ನಿವೇಶಗಳಿದೆ ಸಿನಿಮಾದಲ್ಲಿ. ಸೊ ನೀವೆಲ್ಲನೂ ನೀವು ಬಂದು ಎಂಜಾಯ್ ಮಾಡ್ತೀರಾ. ಕುಟುಂಬದ ಸಮೇತರಾಗಿ ಕೂತ್ಕೊಂಡು ನೋಡೋಂಥ ಒಂದು ಒಳ್ಳೆ ಸಿನಿಮಾ ಜಸ್ಟ್ ಮ್ಯಾರಿಡ್. ಓಕೆ ಸರ್, ಗಣ್ಯ ಕಲಾವಿದರು ಈ ಚಿತ್ರದಲ್ಲಿ ಅಭಿನಯಿಸಿದ್ದಾರೆ. ಪ್ರಮುಖವಾದ ಪಾತ್ರಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ. ಅವ್ರಿಗೆ ಎಲ್ರಿಗೂ ಒಂದಷ್ಟು ಸೀನ್ಸ್ನ ಹೇಳುವಾಗ ಆ ಒಂದು ಮೆಮೊರಿಬಲ್ಸ್ ಡೇಗಳು ಹೇಗಿತ್ತು ಸರ್? ಆ್ಯಕ್ಚುಲಿ ನಾನು ತುಂಬ ಕಮ್ಮಿ ನಾನು ಸೆಟ್ಟಿಗೆ ಹೋಗಿರೋದು. ಯಾಕಂದರೆ ನಮ್ಮ ಡೈರೆಕ್ಟರ್ ಬಾಬಿಯವರೇ ಎಲ್ಲ ನೋಡ್ಕೊಂಡಿರೋದು. ಬಟ್ ಅವರೆಲ್ಲರೂ ತುಂಬ ಏನೋ ದೇವರ್ ಕೈಂಡ್ ಎನಫ್. ನಮ್ಮ ಸಿನಿಮಾಗೆ ಕೇಳಿದ ಕೂಡಲೇ ಒಪ್ಕೊಂಡು ಬಂದು ಎಲ್ಲ ದಿಗ್ಗಜರು, ದೇವರಾಜ್ ಸರ್ ಆಗಿರ್ಬೋದು, ಶ್ರುತಿ ಮ್ಯಾಮ್ ಆಗಿರ್ಬೋದು, ಮಾಳವಿಕಾ ಮೇಡಮ್ ಆಗಿರ್ಬೋದು, ಅನೂಪ್ ಭಂಡಾರಿ ಅವರು, ಮತ್ತು ಶ್ರೀಮನ್ ಅವರು, ಅಚ್ಚುತಣ್ಣ, ಮತ್ತು ನಮ್ಮ ಹೀರೋಯಿನ್, ಎವ್ರಿ ಎಲ್ಲರೂ ಪ್ರತಿಯೊಬ್ಬರೂ ನಾವು ಹೇಳಿದ ಕೂಡಲೇ ನಮಗೆ ಬಂದು ಮಾಡಿಕೊಟ್ಟೋದ್ರು. ನಮಗೆ ಯಾವುದೇ ರೀತಿ ಏನೋ ಈ ತೊಂದರೆನೂ ಆಗ್ದೇನೆ, ಯಾವುದೇ ರೀತಿ ತೊಂದರೆನೂ ಇರಲಿಲ್ಲ ನಮಗೆ. ಪ್ರತಿಯೊಬ್ಬರೂ ಬಂದು ತುಂಬ ನಮಗೆ ಹೆಂಗೆ ಮುಗಿಸ್ತು, ಶುರುವಾಯಿತು ಹೆಂಗೆ ಮುಗೀತು ಅಂತಲೇ ಗೊತ್ತಿಲ್ಲ ಇದು ಸಿನಿಮಾ ಶೂಟಿಂಗ್ ಎಲ್ಲ. ಸೊ ಪ್ರತಿಯೊಬ್ಬರು ಬಂದು ನಮಗೆ ಆ್ಯಕ್ಟ್ ಮಾಡಿಕೊಟ್ಟೋದ್ರು. ಆ್ಯಂಡ್ ವಿ ಆರ್ ಫಾರ್ಚುನೇಟ್ ಎನಫ್. ಯಾಕಂದರೆ ಈ ಥರ ದಿಗ್ಗಜರೆಲ್ಲರೂ ಬಂದು ಫಸ್ಟ್ ಟೈಮ್ ಪ್ರೊಡಕ್ಷನ್ನಲ್ಲಿ ಮೇಲೆ ನಮಗೆ ಒಂದು ಮಾತು ರಿಕ್ವೆಸ್ಟ್ ಮಾಡಿದ ಕೂಡಲೇ ಬಂದು ಆ್ಯಕ್ಟ್ ಮಾಡಿಕೊಟ್ಟಿದ್ದು. ಆ್ಯಂಡ್ ವಿ ಆರ್ ಫಾರ್ಚುನೇಟ್, ನಮಗೆ ಆ ಥರ ಒಂದು ಅವಕಾಶ ಸಿಕ್ಕಿದ್ದಕ್ಕೆ. ಸೊ ಇಷ್ಟು ದಿಗ್ಗಜರ ಮಧ್ಯೆ ಒಂದು ಯಂಗ್ ಕಪಲ್ ಆಗಿ ಶೈನ್ ಶೆಟ್ಟಿ ಅವರು ಮತ್ತು ಅಂಕಿತ್ ಅವರಿಬ್ಬರೂ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ. ನಮ್ಮ ಡೈರೆಕ್ಟರ್ ಬಾಬಿಯವರು ಅದ್ಭುತವಾಗಿ ನಿರ್ದೇಶನ ಮಾಡಿದ್ದಾರೆ. ಒಳ್ಳೆಯ ದೃಶ್ಯಗಳಿದೆ. ಮ್ಯೂಸಿಕ್ ನೀವು ನೋಡಿ, ನೀವೆಲ್ಲರೂ ಕೇಳಿ ಹೇಳಬೇಕು. ಅದರಲ್ಲಿ ಎರಡು ಮಾತಿಲ್ಲ, ಮ್ಯೂಸಿಕ್ ಬಗ್ಗೆ ಎರಡು ಮಾತಿಲ್ಲ. ಯಾಕಂತಂದರೆ ಮೊನ್ನೆ ಇಂಟರ್ವ್ಯೂ ಮಾಡಿದಾಗೂ ಅಷ್ಟೇ ಸಾಂಗ್ಸ್ ಬಗ್ಗೆನೇ ಎಲ್ಲರೂ ಕೂಡ ಮಾತನಾಡ್ತಾ ಇದ್ದಿದ್ದು. ಸಾಂಗ್ಸ್ ಅಂತೂ ಅಲ್ಟಿಮೇಟ್ ಇದೆ. ಥ್ಯಾಂಕ್ ಯು ಸೊ ಮಚ್. ಸೊ ಆಗಸ್ಟ್ 22ನೇ ತಾರೀಕು ನೀವೆಲ್ಲರೂ ಥಿಯೇಟ್ರಿಗೆ ಬಂದು ನಮ್ಮನೆಗೆ ಹಾರೈಸಬೇಕು ಅಂತ ಕೇಳ್ಕೊತೀನಿ. ಓಕೆ ಸರ್, ಟ್ರೈಲರ್ನಲ್ಲಿ ಒಂದು ಗಮನಿಸಿದಾಗ ಮಜಾ ಮಾಡಿಕೊಂಡು ಹಾಯಾಗಿದ್ದಂಥ ಹುಡುಗ ಒಂದು ಮದುವೆ ಆಗ್ತಾರೆ. ಆದರೆ ಫ್ಯಾಮಿಲಿ ಅಂತ ಬಂದಾಗ ನಾನು ಯಾರ ಮಾತನ್ನು ಕೇಳಲ್ಲ ಅನ್ನೋದು, ಆ ಒಂದು ಕ್ಯಾರೆಕ್ಟರ್ಗೆ ಶೈನೇ ಬೇಕು ಅಂತ ಚೂಸ್ ಮಾಡಿದ್ದು ಯಾಕೆ ಅನ್ನೋದೊಂದು. ನನಗೆ ಅವ್ರದ್ದು ಕಾಂತಾರ ಸಿನಿಮಾದ ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡಬೇಕಾದ್ರೆ ಮೊದಲನೇ ಸೀನಲ್ಲಿ ಅವರು ಆ್ಯಕ್ಟ್ ಮಾಡಿದಾರಲ್ವ, ಅದು ನೋಡಿದೆ. ಅವಾಗ ನೋಡಿದಾಗ ಅವರ ನ್ಯಾಚುರಲ್ ಆ್ಯಕ್ಟಿಂಗ್ ನೋಡಿ ನನಗೆ ಕೋಪ ಬಂದಿತ್ತು. ಕೋಪ ಅಂದರೆ ಆ ಕ್ಯಾರೆಕ್ಟರ್ ಮಾಡಿ ನೋಡಿಬಿಟ್ಟು. ಸೊ ಇದು ಚೇಂಜ್ ಅಂದರೆ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರಲ್ಲ ಅಂತ. ಅದಲ್ಲದೆ ಹಾಸ್ಟೆಲ್ ಹುಡುಗರಲ್ಲೂ ಅವರು ಆ್ಯಕ್ಟ್ ಮಾಡಿದರು. ಸೊ ನಾನು ಬರೀಬೇಕಾದ್ರೆ ಲಿಸ್ಟಲ್ಲಿ ಯಾರು ಹೀರೋ ಅಂತ ಹೇಳ್ಬೇಕಾದ್ರೆ ನಾನು ಫಸ್ಟ್ ಹೆಸರೇ ನಮ್ಮ ಶೈನ್ ಶೆಟ್ಟಿ ಅಂತ ಬರೆದಿದ್ದೆ. ಸೊ ಅದಂಗೆ ಆಯಿತು. ಸೊ ಅವ್ರ ಹತ್ರ ಹೋಗಿ ಕೇಳಿದ್ಮೇಲೆ ಅವರು ಆ ಟೈಮಿಗೆಲ್ಲ ರೆಡಿಯಾಗಿದ್ದರು. ಜಿಮ್ಮಿಗೆಲ್ಲ ಹೋಗಿ ರೆಡಿಯಾಗಿದ್ದರು. ನಮಗೆ ಪಾತ್ರಕ್ಕೆ ಹೆಂಗೆ ಬೇಕೋ ಹಂಗೆ ರೆಡಿಯಾಗಿದ್ದರು. ಸೊ ಅದೇ ಒಂದ್ಸತಿ ಎಲ್ಲ ಸಿಂಕ್ ಆದಾಗ, ಎಲ್ಲ ಆರ್ಗನೈಸ್ ಆದಾಗ ತಾನಾಗಿ ಏನೇನು ನಡಿಬೇಕು ನಡೆಯುತ್ತೆ ಅಂತಲ್ಲ, ಆ ಥರ ಪ್ರತಿಯೊಬ್ಬರು ಆ್ಯಕ್ಟ್ರಸ್ಸು ಅಷ್ಟೇ. ಆ ಟೈಮಿಗೆ ಎಲ್ಲರೂ ಫ್ರೀ ಇದ್ದರು. ಎಲ್ಲರೂ ಬಂದು ಆ್ಯಕ್ಟ್ ಮಾಡಿಕೊಟ್ಟು ಎಲ್ಲರೂ ನಮಗೆ ಇನ್ನೂ ಸರಳವಾಗಿ ಹೋಯ್ತು ಶೂಟೆಲ್ಲ. ಸೊ ಆ ಥರ ಶೈನ್ ಶೆಟ್ಟಿ ಅವರು. ಅಂಕಿತಾ ಅವ್ರು ಬಂದು ಅವ್ರದ್ದು ಇಂಬದಿ ತಬ್ಬಿದ ಇಳಿಯಲ್ಲಿ ಸಿನಿಮಾ ರಿಲೀಸ್ ಆಗಿತ್ತು. ಸೊ ನಿರ್ದೇಶಕರು ಚಾನೆಲ್ಸ್ ಅಂತ ಅವ್ರ ಹತ್ರ ನಾವು ಈ ಥರ ಇದು ಮಾಡ್ಬೋದಾ ಅಂತ ಬಾಬಿಯವ್ರು ಹೇಳಿದಾಗ ಖಂಡಿತ ಅಂತ ಹೇಳಿ ಅವರು ಹೇಳಿ ಈ ಥರ ಕಳಿಸ್ಕೊಟ್ರು. ಸೊ ಅವ್ರು ಒಂದು ಸತಿ ಬಂದು ಮಾತಾಡಿದ್ಮೇಲೆ ನಮ್ಮ ನಿರ್ದೇಶಕರು ನೋಡಿದ ಕೂಡಲೇ ಓಕೆ ಮಾಡಿಬಿಟ್ರು. ಇನ್ನೇನಿಲ್ಲ, ಪಕ್ಕ ಇದೆ ನನ್ನ ಕ್ಯಾರೆಕ್ಟ್ರಿಗೆ ಅಂತ ಹೇಳಿ. ಸೊ ಹಾಗೆ ಅಂಕಿತರಾಮ್ ಅವರು ಬಂದರು. ಸೊ ವಾಣಿ ಹರಿಕೃಷ್ಣ ಮ್ಯಾಮ್ ಆ್ಯಕ್ಟ್ ಮಾಡಿದ್ದಾರೆ. ಸೊ ನಾನು ಕೇಳಿದೆ ಏನಕ್ಕೆ ಒಂಥರ ವಾಣಿ ಹರಿಕೃಷ್ಣರು ಬೇಕು ಅಂತ. ಇಲ್ಲ ಅವ್ರ ಕ್ಯಾರೆಕ್ಟರ್ ಹೆಂಗಿದೆಯೋ ಹೀರೋ ತಾಯಿ ನನಗೆ ಹಂಗೆ ಬೇಕು, ಅವ್ರ ನಿಜ ಲೈಫಲ್ಲಿ ಹೆಂಗಿದಾರೋ ಅವ್ರು ಹಂಗೆ ಬಂದು ಮಾಡಿದ್ರೆ ಸಾಕು ಅಂತ. ಸೊ ಈ ಥರ ಕಾಸ್ಟಿಂಗ್ ಎಲ್ಲ ಬಂದು ಅವ್ರು ಯುನೀಕಾಗಿ ಅವರು ನೋಡಿ, ಅದು ಸುಮ್ಮನೆ ಯಾರನ್ನೂ ಸೆಲೆಕ್ಟ್ ಮಾಡಿಲ್ಲ. ಅವರು ನೋಡಿ ಮತ್ತು ಅವ್ರ ಪರಿಚಯ ಇದ್ದವ್ರನ್ನ ನೋಡಿ ಅವ್ರು ಅಬ್ಸರ್ವ್ನ ಮಾಡಿ ಆ ಥರ ಒಂದು ರಿಯಲ್ ಲೈಫಲ್ಲಿ ಹೆಂಗಿದಾರೋ ಅದೇ ಥರ ಕ್ಯಾರೆಕ್ಟರ್ಗಳನ್ನೇ ಅವರು ಆಯ್ಕೆ ಮಾಡ್ಕೊಂಡಿದ್ದಾರೆ. ಓಕೆ
ಸರ್ ಇದು ಒಂದು ಪ್ರಶ್ನೆ ಇದ್ದೇ ಇರುತ್ತೆ ಸರ್, ಸಹಜ. ಯಾಕಂತಂದರೆ ಇತ್ತೀಚಿನ ದಿನಗಳಲ್ಲಿ ನಡೀತಾ ಇರುವಂಥದ್ದು ವಿಷ್ಣುವರ್ಧನ್ ಸರ್ ಅವರ ಸಮಾಧಿ ವಿಚಾರವಾಗಿ ಅದ್ರ ಬಗ್ಗೆ ಒಂದು ಪ್ರತಿಕ್ರಿಯೆ. ತುಂಬ ವಿಷಾದನೀಯ. ಆ ಥರ ಆಗಬಾರ್ದಾಗಿತ್ತು. ಅದು ನಾನು ತುಂಬ ಚಿಕ್ಕವನು. ಅಂದರೆ ಅದನ್ನು ಅದ್ರ ಬಗ್ಗೆ ತುಂಬ ಮಾತಾಡೋದಕ್ಕೆ ನಾನು ತುಂಬ ಚಿಕ್ಕವನು ಮಾತಾಡೋದಕ್ಕೆ. ಬಟ್ ಅದು ಆಗಬಾರ್ದಾಗಿತ್ತು. ತುಂಬ ವಿಷಾದನೀಯ ಅದು. ಸೊ ನಮ್ಮ ಹಿರಿಯರೆಲ್ಲ ಏನೇನು ನಡೀತಾ ಇದೆ, ಮಾತುಕತೆ ಮಾಡ್ತಾ ಇದ್ದಾರೆ, ಎಲ್ಲರೂ ಹೋರಾಡ್ತಾ ಇದ್ದಾರೆ. ಆ ಹೋರಾಟಕ್ಕೆ ಖಂಡಿತ ಜಯ ಸಿಗುತ್ತೆ. ನನ್ನ ಸಪೋರ್ಟ್ ಖಂಡಿತ ವಿಷ್ಣು ಸರ್ ಪರವಾಗಿ ಇರುತ್ತೆ ಯಾವಾಗಲೂ. ಸರ್ ಕೊನೆಯದಾಗಿ ಜಸ್ಟ್ ಮ್ಯಾರಿಡ್ ಒಂದು ಪ್ರೇಕ್ಷಕರಿಗೆ ಏನು ಹೇಳ್ತೀರಾ ಅಂತ? ಪ್ರೇಕ್ಷಕರು ಇದುವರೆಗೂ ನನ್ನ ಹಾಡುಗಳಿಗೆಲ್ಲ ಅವ್ರು ಬಂದು ಬೆನ್ತಟ್ಟಿ ಪ್ರೋತ್ಸಾಹಿಸಿದ್ದಾರೆ. ಸೊ ಅದ್ರದ್ದು ರಿಸಲ್ಟೇ ಇವತ್ತು ನಾವು ಒಂದು ಪ್ರೊಡಕ್ಷನ್ ಮಾಡಿ ಒಂದು ಸಿನಿಮಾ ರಿಲೀಸ್ ಮಾಡೋ ಲೆವೆಲಿಗೆ ಬಂದಿದೆ. ಸೊ ಇದನ್ನು ಬೆನ್ತಟ್ಟಿ ನಮ್ಮನ್ನು ಪ್ರೋತ್ಸಾಹಿಸಿ ಆಗಸ್ಟ್ 22ನೇ ತಾರೀಕು ನೀವೆಲ್ಲರೂ ಬಂದು ಸಿನಿಮಾ ಥಿಯೇಟ್ರಲ್ಲಿ ಸಿನಿಮಾ ನೋಡಿ ನಮ್ಮನ್ನು ಹಾರೈಸಿ ಅಂತ ಕೇಳ್ಕೊತೀನಿ. ಸರ್ ಆಗಸ್ಟ್ 15ನೇ ತಾರೀಕು ಡೆವಿಲ್ ಚಿತ್ರದ ಒಂದು ಸಾಂಗ್ ರಿಲೀಸ್ ಆಗ್ತಾ ಇದೆ, ಆ ಬಗ್ಗೆ ಹೇಳೋದಾದ್ರೆ? ಎಲ್ಲರೂ 15ನೇ ತಾರೀಕಿಗೆ ವೆಯ್ಟ್ ಮಾಡಿ. ಒಂದು ಅದ್ಭುತವಾದ ಮಾಸಿ ಹಾಡು ಬರ್ತಾ ಇದೆ. ಸೊ ಇದಕ್ಕಿಂತ ಜಾಸ್ತಿ ಏನಿಲ್ಲ, ಯಾಕಂದರೆ ವಿ ಆರ್ ಆಲ್ ಎಕ್ಸೈಟೆಡ್. ನಮ್ಮ ಟೀಮ್ ಫುಲ್ ಎಕ್ಸೈಟೆಡ್ ಆಗಿದೆ. ಖಂಡಿತ ಒಂದು ಒಳ್ಳೆ ಮಾಸಿ ಹಾಡಿಗೆ ನೀವೆಲ್ಲರೂ ಎಕ್ಸ್ಪೆಕ್ಟ್ ಮಾಡ್ಬೋದು. ಓಕೆ, ದರ್ಶನ್ ಸರ್ಗೆ ಏನಾದರೂ ಮೊದಲು ಕಾಂಟ್ಯಾಕ್ಟ್ ಮಾಡಿದ್ರೆ ಈ ಸಾಂಗ್ಗೆ, ಅಥವಾ ಅವ್ರಿಗೋಸ್ಕರ ಬರೀಬೇಕು ಅನ್ನೋ ಒಂದು ಥಾಟ್ ಇಟ್ಕೊಂಡು ಬರ್ತಿದ್ದ ಹೇಗೆ ಅಂತ? ಅದು ಅಂದರೆ ಪ್ರೋಸೆಸ್. ಯಾಕೆಂದರೆ ಈ ಹಾಡು ಒಂದು ಸನ್ನಿವೇಶ. ಸೊ ಆ ಸನ್ನಿವೇಶಕ್ಕೆ ತಕ್ಕನಾಗಿ ಇದನ್ನು ಕ್ಯಾರೆಕ್ಟ್ರು ಏನು ಮಾಡುತ್ತೆ, ಇದ್ರೆ ನೆಮ್ಮದಿಯಾಗಿರಬೇಕು ಅನ್ನೋದು ಒಂದು ಆ ಸನ್ನಿವೇಶಕ್ಕೆ ತಕ್ಕನಾಗಿ ಬರೆದಿರೋಂಥ ಒಂದು ಲೈನ್ ಅಷ್ಟೇ. ಹಾಂ, ಸನ್ನಿವೇಶಕ್ಕೆ ತಕ್ಕನ ಹಾಗೆ ಬರೆದಿರುವಂಥ ಸಿನಿಮಾದಲ್ಲಿರೋ ಸನ್ನಿವೇಶ ತಕ್ಕನಾಗಿ. ಓಕೆ. ಕೇಳಿಸಿದ್ರ ಸಾಂಗ್ ಅಥವಾ ಏನಾದರೂ? ಎಲ್ಲ ಶೂಟಿಂಗ್ ಆಗಿದೆ, ಎಲ್ಲ ರಿಲೀಸ್ ಮಾಡ್ತಾ ಇದೀವಿ 15ನೇ ತಾರೀಕಿಗೆ. ನೀವು ಸರ್ಗೆ ಏನಾದರೂ ಕುತ್ಕೊಂಡು ಕೇಳಿಸಿದ್ರ ಅಥವಾ ಅವ್ರಿಗೆ ಏನಾದರೂ ರಿಯಾಕ್ಷನ್ ದರ್ಶನ್ ಸರ್ದು? ಅಂದರೆ ಒಂದು ತುಂಬ ಪರ್ಸ್ನಲಾಗಿ ನಾನು ಮೀಟ್ ಮಾಡೋಕ್ಕಾಗಿಲ್ಲ. ಸಾರ್ ತುಂಬ ಬ್ಯುಸಿ ಇದ್ದರು, ಶೂಟಲ್ಲೆಲ್ಲ ಇದ್ದರು, ನಾನು ಮಾಡೋಕ್ಕಾಗಿಲ್ಲ. ಬಟ್ ಅವ್ರದ್ದು ತುಂಬ ಖುಷಿ ಪಟ್ಟಿದ್ದಾರೆ, ಸಂತೋಷ ಪಟ್ಟಿದ್ದಾರೆ ಅಂತ ಡೈರೆಕ್ಟರ್ ಮಿಲ್ನ ಪ್ರಕಾಶ್ ಸರ್ ಹೇಳ್ತಾ ಇದ್ದರು. ಸೊ ಐ ಆಮ್ ಸೋ ಹ್ಯಾಪಿ.